ಪೊಲೀಸ್ ಅವರು ಟ್ರಾಫಿಕ್ ಪೊಲೀಸು ನಾನು ನೋಡಿ ನನ್ನೇ ಬಂದಿತ್ತು ನನಗೆ, ಅದು ಪರ್ಸ್ನಲ್ ನಂಬರಿಂದ ಬಂದಿದೆ. ಬಟ್ ಏರ್ಟೆಲ್ ವಾರ್ನಿಂಗ್ ಸಿಸ್ಟಮ್ ಸ್ಪ್ಯಾಮು ಡಿಯರ್ ವೆಹಿಕಲ್ ಓನರ್ ಆ್ಯಂಡ್ ಈ ಚಾಲನ್ ಹ್ಯಾಸ್ ಬಿನ್ ಇಶ್ಯೂಡ್ ಅಗೇನ್ಸ್ಟ್ ಚಾಲನ್ ಐ ಡಿ ಪೇ ಪೆನಾಲ್ಟಿ ಟೆನ್ಯೂರಲ್ಲಿ ಪೇ ಚಾಲನ್ 6.2 ಅವೈಟ್ಲಿಗೆ. ಬಟ್ ಆಲ್ರೆಡಿ ಏರ್ಟೆಲ್ ವಾರ್ನಿಂಗ್ ಮಾಡಿದ್ರೆ ಸ್ಪ್ಯಾಮ್. ನಾನು ಇದು ಪರ್ಸ್ನಲ್ ನಂಬರಿಂದ ಬಂದಿದ್ದೀನಿ, ನಾರ್ಮಲ್ BTP ಇಂದ ಬರುತ್ತೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್. ಅದ್ರ ಲಿಂಕ್ ಇರಬೇಕು ನೋಡಿ ಸರ್. ಹಾಂ ಇದೆ, ಆ ಲಿಂಕ್ ಲಿಂಕ್ ಚಾಲನ್ ಲಿಂಕ್ ಇದೆ ಟು ಅವಾಯ್ಡ್ ಲೀಗಲ್ ಆಕ್ಷನ್. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ? ನಾನೇನು ಕ್ಲಿಕ್ ಮಾಡಿಲ್ಲ. ಮಾಡಿದ್ರೆ ಏನಾಗುತ್ತೆ ಸರ್? ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಅವ್ರ ಮೊಬೈಲಲ್ಲಿ. ಅದು ಒಂದು ಟ್ರಾಫಿಕ್ ಪೊಲೀಸ್ದು ಒಂದು ಅಪ್ಲಿಕೇಶನ್ ತರ ಡೌನ್ಲೋಡ್ ಆಗುತ್ತೆ ಅದು. ಸರ್ ಕ್ಲಿಕ್ ಮಾಡಬೇಡಿ, ಕ್ಲಿಕ್ ಮಾಡಬೇಡಿ. ಇಲ್ಲ ಮಾಡಿಲ್ಲ ನಾನು. 9819277385 915178928 ನೋಡಿ ಹಿಂಗೆ ಬಂದಿದೆ. ಇವರು ಬುದ್ಧಿವಂತರು, ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಅರ್ಥ ಮಾಡ್ಕೊಂಡ್ರು, ಎಕ್ಸ್ಪೀರಿಯನ್ಸ್ ಕೆಲವು ಕಡೆ ಆಗಿರೋದನ್ನ ಕೇಳಿದ್ದಾರೆ. ಜನ ಹಳ್ಳಿಲಿರೋರು ಅಥವಾ ಓದಕ್ ಬರ್ದಲ್ಲೇ ಇರೋರು ಅಥವಾ ಮನೇಲಿರೋ ಮಕ್ಳುಗಳು ಯಾವುದೋ ನಂಬರಿಂದ ಮೆಸೇಜ್ ಬಂತಲ್ಲ ಓಪನ್ ಮಾಡ್ತೀವಿ, ಅವಾಗ ಮುಂದಕ್ಕೇನು ಸರ್? ಮತ್ತೆ ನೋಡಿ ಕೆಲವು APK ಫೈಲ್ಸ್ ಇರುತ್ತೆ ಮೇಡಮ್. ಇವಾಗ ವಾಟ್ಸ್ಆಪ್ ಗ್ರೂಪ್ ಬ್ಯಾಂಕ್ ಹೆಸರು ಓಪನ್ ಮಾಡ್ಬಿಡ್ತಾರೆ, SBI, ಬ್ಯಾಂಕ್ ಆಫ್ ಬರೋಡಾ. APK ಫೈಲ್ಸ್ ನಮ್ಮ ಡೀಟೇಲ್ಸ್ ಹೆಂಗ್ ಪಡ್ಕೋತಾರೆ ಅನ್ನೋದು ಪ್ರಶ್ನೆ ಸರ್. APK ಫೈಲ್ ಮೇಡಮ್, ಇಟ್ಸ್ ಇನ್ಸ್ಟಾಲೇಷನ್ ಫೈಲ್. ಓಕೆ, ಅದೇನಾಗುತ್ತೆ ನಮ್ಮ ಮೊಬೈಲ್ಗೆ ಕ್ಲಿಕ್ ಮಾಡಿದ ತಕ್ಷಣ ದ ಪ್ರೋಗ್ರಾಮಿಂಗ್ ವಿಲ್ ಬಿ ಡನ್ ಇನ್ ಸಚ್ ಎ ವೇ. ನೀವು ಬೇರೆ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಾನು ಎಸ್ ಅಂತ 4 ಸರಿ ಹೊಡಿಬೇಕಿರುತ್ತೆ. ಅದು ಆ ಒಂದು ಅಪ್ಲಿಕೇಶನ್ ಕೊಡ್ತಿರುವಂಥ ಒಂದು ಯೂಸರ್ ಇಂಟರ್ಫೇಸು. ಅದು ಇಲ್ಲದೆ ಹೋದರೂ ಕೂಡ ಕ್ಲಿಕ್ ಮಾಡಿದ್ದೆ ಇನ್ಸ್ಟಾಲ್ ಆಗುವಂತ ಕೂಡ ಪ್ರೋಗ್ರಾಮ್ ಬರಿಬೋದು ನಾನು. ಆದರೆ ಆ ಥರ ಏಕಾಏಕಿ ಯೂಸರ್ ಕನ್ಸಲ್ಟ್ ಇಲ್ಲದೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಬಾರ್ದು ಅಂತ ಗೂಗಲ್ ಪ್ಲೇ ಸ್ಟೋರ್ಸ್ಗಳಲ್ಲಿ ಕೆಲವು ಮಾನದಂಡಗಳಿದೆ. ಆ ಕಾರಣಕ್ಕೆ ಅಲ್ಲಿಂದ ಡೌನ್ಲೋಡ್ ಮಾಡೋ ಅಪ್ಲಿಕೇಶನ್ಗಳು ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳುತ್ತೆ ನಮ್ಮನ್ನು. ಬಟ್ ಇದು APK ಫೈಲ್ ಡೈರೆಕ್ಟ್ ಕಳಿಸ್ತಿರೋದವರು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ ಆಗುತ್ತೆ. ಇನ್ಸ್ಟಾಲೇಷನ್ ಆಗಿದ್ದೇನೆ ನಿಮ್ಮ ಕಂಪ್ಲೀಟ್ ಮೊಬೈಲಿನ ಒಂದು ಡೇಟಾ ಏನಿರುತ್ತೆ ದಟ್ ಗಿವ್ಸ್ ಆಕ್ಸೆಸ್ ಟು ದ ಅದರ್ ಫ್ರಾಡ್ಸ್ಟರ್. ಫೋನೇ ಹ್ಯಾಂಗ್ ಆಗ್ಬಿಡುತ್ತೆ, ಹ್ಯಾಕ್ ಆಗ್ಬಿಡುತ್ತೆ, ನಿಮ್ಮ ವಾಟ್ಸಪ್ ಬ್ಲಾಕ್ ಆಗ್ಬಿಡುತ್ತೆ. ಆಮೇಲೆ ಅಷ್ಟಲ್ಲೇ ನೀವು ರಿಸ್ಟ್ರಿಕ್ಷನ್ ಮಾಡೋ ಅಷ್ಟಲ್ಲಿ ದೇ ವಿಲ್ ಡು ಲಾಟ್ ಆಫ್ ಗೇಮ್. ಸರ್ ನನಗೆ ಸಹಜವಾಗಿ ಕಾಡೋ ಪ್ರಶ್ನೆ, ಹೌದು ನೀವುಗಳೆಲ್ಲ ಹೇಳ್ತೀರಿ OTP ಕೇಳಿದ ತಕ್ಷಣ ಕೊಡಬೇಡಿ, ಏನೇನೋ ಬರ್ತಾ ಇದ್ದಂಗೆ ಅದನ್ನ ಒತ್ತಬೇಡಿ ಅಥವಾ ಕ್ಲಿಕ್ ಮಾಡಬೇಡಿ, ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಡಿ. ನೀವೆಷ್ಟೇ ಹೇಳಿದ್ರು ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಮಾಡ್ಸೋದು ಕಷ್ಟ. ಅದ್ರ ಜೊತೆಗೆ ಇದರ ಹೊಣೆಯನ್ನ ಬರೀ ನಾವೇ ಹೊತ್ಕೊಳ್ಳೋದಲ್ಲ, ನಮ್ಮ ಮೇಲಿರೋರು ಹೊತ್ಕೋಬೇಕಾಗತ್ತೆ. ಸೊ ನನ್ನ ಪ್ರೈವಸಿ ಜೋಕಾ? ಪ್ರಶ್ನೆ ಬರುತ್ತೆ ಸರ್, ನನ್ನ ಪ್ರೈವಸಿ ಜೋಕಾ? ಮ್ಯಾಮ್, ನಿಮ್ಮ ಪ್ರೈವಸಿ ಡೆಫಿನೆಟ್ಲಿ ಈಸ್ ಯುವರ್ ಇಂಡಿವಿಜುವಲ್ ರೈಟ್, ನೋ ಡೌಟ್. ಆದರೆ ಈ ಕಾರಣಕ್ಕೋಸ್ಕರನೇ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂತ ಕೊಟ್ಟಿರೋದವರು. ನೀವು ನಿಮ್ಮ ಉದಾಹರಣೆಗೆ ಯಾವುದೋ ಒಂದು ಮಾರ್ಟ್ಗೆ ಹೋಗ್ತೀರಾ ಮೇಡಮ್, ನೀವು ಬಿಲ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಅವರು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾ ಬೇಡವಾ ನೀವಲ್ಲಿ? ಈಸ್ ಯು ಮೊಬೈಲ್ ನಂಬರ್ ನಾಟ್ ಅ ಪ್ರೈವೇಟ್ ಡೇಟಾ ಫಾರ್ ಯು? ಹೌದು. ಬಟ್ ನಾವು ಕಣ್ಮುಚ್ಕೊಂಡು ಮೊಬೈಲ್ ನಂಬರ್ ಕೊಡ್ತೀವಲ್ಲ, ಅವರೇ ಹೇಳ್ತಾರೆ ಇನ್ವಾಯ್ಸ್ ನಾವು ವಾಟ್ಸಪ್ಪಲ್ಲಿ ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ವಾಟ್ಸಪ್ ಕಳಿಸೋದಕ್ಕೆ ನೀವು ಫಿಸಿಕಲ್ ಬಿಲ್ ಕೊಡು, ನನಗೆ ನನ್ನ ಇಮೇಲ್ ಅಡ್ರೆಸ್ ತಗೋ, ನೀನು ವೈ ಡು ಟೇಕ್ ಮೈ ಮೊಬೈಲ್ ನಂಬರ್? ಓಕೆ, ಇದನ್ನ ಹೇಳಿ ಸರ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ನಾವು ಸೂಪರ್ ಮಾರ್ಕೆಟ್ಗಳಿಗೆ ಹೋಗ್ತೀವಿ, ಬಿಲ್ ಆಗ್ಬೇಕಾದ್ರೆ ನಂಬರ್ ಕೊಡಿ ಅಂತ ಕೇಳ್ತಾರೆ, ನಂಬರ್ ಕೊಡ್ತೀವಿ, ಬಿಲ್ನ ಇನ್ವಾಯ್ಸ್ ಅಲ್ಲಿ ಕಳಿಸ್ತೀವಿ ಅಂತಾರೆ. ನಮಗೆ ಬಿಲ್ ಕಿಟ್ಕೊಂಡು ನಮಗೇನು ಸುಮ್ಮನೆ ಬರ್ತಾ ಇರ್ತೀವಿ. ಅದು ಎಷ್ಟು ಡೇಂಜರ್. ನಾನು ನಂಬರ್ ಕೊಡಲ್ಲ ಅಂದ್ರೆ ತಕರಾರು ಇದೆಯಾ? ಕೊಡ್ಲೇಬೇಕಾ ನಂಬರ್ನ ಅವರಿಗೆ? ಕೊಡ್ಲೇಬೇಕು ಅಂತ ಕೇಳಿದ್ರೆ ನಿನ್ನ ನಂಬರ್ ಹಾಕೊಂಡು ಬಿಲ್ ಕೊಡಪ್ಪ ನಂಗೆ ಅಂತ ಕೇಳ್ತೀನಿ ನಾನು. ಸೊ ಎಷ್ಟೋ ಕಡೆ ಸೂಪರ್ ಮಾರ್ಕೆಟ್ಗಳಲ್ಲಿ ನಮ್ಮ ನಂಬರ್ ಕೊಡೋ ಅಗತ್ಯ ಇಲ್ಲ, ಕೊಡಬಾರ್ದು. ಯಾಕೆಂದ್ರೆ ಆ ನಂಬರ್ ಏನಾಗುತ್ತೆ ಮೇಡಮ್, ಡೇಟಾಬೇಸ್ ಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ಆ ಡೇಟಾಬೇಸ್ ಆಸೆ ಹುಟ್ಟಿಸ್ತಾರೆ ಗೊತ್ತಾ ಸರ್, ನಿಮ್ಮಲ್ಲಿ ಪಾಯಿಂಟ್ಸ್ ಇರ್ಬೋದು, ರೆಡ್ಯೂಸ್ ಮಾಡ್ತೀವಿ, ನಿಮ್ ನಂಬರ್ ಕೊಡಿ, OTP ಬರುತ್ತೆ ಹೇಳಿ, ನಾನು ಒಂದ್ 1000 ರೂಪಾಯಿಂದ ಏನೋ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡಿರ್ತೀವಿ, 50 ರೂಪಾಯಿನೋ ಅಥವಾ 20 ರೂಪಾಯಿನೋ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ಮಾಲ್ಗೆ ಹೋಗ್ತೀರಾ, ಕೊಟ್ಟು ಬರ್ತೀವಿ ನಾವು. ಮಾಲ್ಗೆ ಹೋದಾಗ ಜಸ್ಟ್ ಏನಿಲ್ಲ, ಒಂದು ಕಾರ್ಡ್ ಫಿಲ್ ಅಪ್ ಮಾಡಿ ಯು ವಿಲ್ ಬಿ ವಿನ್ನಿಂಗ್ ಅ ಲಕ್ಕಿ ಡಿಪ್ ಅಂತ ಕೊಡ್ತಾರೆ. ಅವರು ನಿಮ್ಗೆ ಕೊಡ್ತಿರೋ ಒಂದು ಲಕ್ಕಿ ಡಿಪ್ಪು ಅಲ್ಲ, ಅದು ನಿಮ್ಮ ಡೇಟಾ ಕಲೆಕ್ಟ್ ಮಾಡ್ತಿರುವಂಥ ಒಂದು ಪ್ರಕ್ರಿಯೆ. ಅದು ಆ ಡೇಟಾ ಕಲೆಕ್ಟ್ ಮಾಡಿದ ನಂತರ ಆ ಡೇಟಾ ಎಲ್ಲಿ ಹೋಗುತ್ತೆ ಅಂತ ಯಾರು ಚೆಕ್ ಮಾಡ್ತಾರೆ? ಒಂದು ಬ್ಯಾಂಕಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಪ್ಲೈ ಮಾಡ್ತಾರೆ ಮೇಡಮ್, ಆ ಬ್ಯಾಂಕ್ನವ್ರು ಹೇಳ್ತಾನೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮೈ ಕ್ರೆಡಿಟ್ ಕಾರ್ಡ್ ಅಂತ ರಿಜೆಕ್ಟ್ ಮಾಡ್ತಾನೆ ಅವನು. 2 ದಿನ ಆದ್ಮೇಲೆ ಇನ್ನೊಂದು ಬ್ಯಾಂಕಿಂದ ಫೋನ್ ಬರುತ್ತೆ ನಿಮಗೆ, ಸರ್ ನಿಮ್ಗೆ ಆ ಬ್ಯಾಂಕಿಂದ ರಿಜೆಕ್ಟ್ ಮಾಡಿದ್ದಾರೆ, ನಾವು ನಮ್ಮ ಬ್ಯಾಂಕಿಂದ ಕೊಡ್ತೀವಿ. ನಾನು ನಿನ್ನ ಬ್ಯಾಂಕಿಗೆ ಅಪ್ಲೈ ಮಾಡಿಲ್ಲ, ನನ್ನ ಡೇಟಾಬೇಸ್ ನಿಂಗೆ ಬಂತು? ಹೇಗೆ ಬರುತ್ತೆ? ರಿಜೆಕ್ಟ್ ಆಗಿರೋ ಡೇಟಾಬೇಸ್ಗಳು ಏನಿರುತ್ತೆ ದಟ್ ಗೆಟ್ಸ್ ಸೋಲ್ಡ್, ಅದನ್ನು ತೊಗೊಳ್ಳೋಂಥ ಕೆಲವು ಕ್ಯಾಟಗರಿ ಜನ ಇರ್ತಾರೆ. ಅದನ್ನು ತೊಗೊಂಡು ಅವರು ಅದನ್ನು ಕನ್ವರ್ಟ್ ಮಾಡ್ತಾರೆ ಮತ್ತೆ ಅದನ್ನು. ಸೊ ನಾವು ಒಂದು ಕಡೆ ಡೇಟಾ ಕೊಟ್ಬಿಟ್ಟು ಅದು ಎಲ್ಲಿ ಹೋಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.
ಕೊಡೋಕ್ಕಿಂತ ಮುಂಚೆ ನಿನಗೆ ನನ್ನ ಡೇಟಾ ಎಷ್ಟು ಕೊಡಬೇಕಿದೆ, ಏನು ಕೊಡಬೇಕಿದೆ. ಆ ಕಾರಣಕ್ಕೆ ಆಧಾರ್ ನಂಬರ್ ಕೂಡ ವರ್ಚುವಲ್ ಆಧಾರ್ ಅಂತ ಕೊಡೋಕೆ ಶುರು ಮಾಡಿದ್ದಾರೆ ಇವಾಗ, ನಾಟ್ ದ ರಿಯಲ್ ಟೈಮ್ ಆಧಾರ್. ನೀವು ಆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಸ್ಕ್ ಮಾಡಿ ಕೂಡ ಆಧಾರ್ ನಂಬರ್ ಕೊಡ್ಬೋದಿದೆ. ನೀವು ಆ ಆಧಾರ್ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಅದೆಲ್ಲ ಆಪ್ಷನ್ ಬರುತ್ತದು. ನೀವು ಆಕ್ಚುಲ್ ಆಧಾರ್ ಕೊಡೋ ನೆಸೆಸಿಟಿ ಇಲ್ಲ. ನಮಗೆ ಜೊತೆಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ನೀವು ಹೇಳ್ಬೋದು? ಓಕೆ, ಅಲ್ಲ ಸರ್, ಅದ್ರ ಜೊತೆಗೆ ಇನ್ನೊಂದೇ ಒಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ. ನಮಗೆ ಇನ್ನೂ ಅರ್ಥ ಆಗ್ದಲ್ಲ ಇರೋದು, OTP-ಗಳನ್ನು ಕೊಡಬೇಡಿ, ಅವ್ರು ಕೇಳಿದ ತಕ್ಷಣ ಕೊಡಬೇಡಿ ಅಂತೀರಿ. ಎಲ್ಲಿಂದ OTP ಶುರುವಾಗುತ್ತೆ? ನಾನು ಮನೆಗೇನೋ ಫುಡ್ಡನ್ನ ಆರ್ಡರ್ ಮಾಡ್ಕೊಳ್ತೀನಿ, OTP ಹೇಳಿ ಮೇಡಮ್ ಅಂತ ಫೋನ್ ಮಾಡ್ತಾರೆ. ಏನೋ ಡ್ರೆಸ್ಗಳನ್ನ ಬುಕ್ ಮಾಡ್ಕೊಂಡಿರ್ತೀನಿ, ಆನ್ಲೈನ್ ಶಾಪಿಂಗ್ ಮಾಡಿರ್ತೀನಿ, OTP ಕೊಡಿ ಅಂತ ಕೇಳ್ತಾರೆ. ಫೋನ್ ಮಾಡ್ತಾರೆ, OTP ಕೊಡಿ ಅಂತ ಕೇಳ್ತಾರೆ. ಎಲ್ಲ ಕಡೆ OTP. ನಮಗಿಲ್ಲಿ ಕನ್ಫ್ಯೂಷನ್ ಇದೆ, ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ನಾವು. ನೋಡಿ, OTP is one time password or required for a specific transaction. ಆ ಟ್ರಾನ್ಸಾಕ್ಷನ್ ಅನ್ನೋದು ನೀವು ಬ್ಯಾಂಕ್ ಮುಖಾಂತರ ಮಾಡ್ತಿದ್ರೆ ಇಟ್ಸ್ ಎ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ನೀವು ಅಮೆಝಾನಿಂದ ಯಾವುದೋ ಒಂದು ಗೂಡ್ಸ್ ಬರ್ತಿದೆ ನಿಮಗೆ ಅಂತ ಕೇಳಿದ್ರೆ ಇಟ್ಸ್ ಎ ಗೂಡ್ಸ್ ಟ್ರಾನ್ಸಾಕ್ಷನ್. ಅದು ಆ ಒಂದು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಅಥೆಂಟಿಸಿಟಿ ನೀವು ರಿವೀಲ್ ಮಾಡೋದಕ್ಕೋಸ್ಕರ ಅಂತ ಬಳಸುವಂಥದ್ದು OTP. ಅಂದರೆ ಒಬ್ಬ ಡೆಲಿವರಿ ಪಾರ್ಟ್ನರ್ ಬಂದಾಗ ನೀವೇ ಇದನ್ನ ಆರ್ಡರ್ ಮಾಡಿದ್ದೀರ ಅಂತ ಒಂದು ಕ್ಯಾಬ್ ಬುಕ್ ಮಾಡ್ತೀವಿ, ಓಲಾ ಊಬರ್ ಕ್ಯಾಬ್ ಬುಕ್ ಮಾಡ್ತೀವಿ. ಹೌದು, ಇದೇ ಪ್ಯಾಸೆಂಜರ್ ಇದೇ ಕ್ಯಾಬ್ ಬುಕ್ ಮಾಡಿದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಬಿಕಾಸ್ ಆಫ್ ದ OTP. ದಟ್ OTP ವಿಲ್ ಸೆಕ್ಯೂರ್ ದ ಟ್ರಾನ್ಸಾಕ್ಷನ್ ಅಂತ ಲೆಕ್ಕದಲ್ಲಿ ಅದು. ಸೊ ಬ್ಯಾಂಕಿನ ಒಂದು ಮೆಸೇಜ್ ಬಂದಾಗ, ಇಫ್ ದ ಬ್ಯಾಂಕ್ ಹ್ಯಾಸ್ ಸೆಂಟ್ ಯು ಅ ಟ್ರಾನ್ಸಾಕ್ಷನ್ ವಿತ್ OTP, ಆ OTP ಯಾರು ಕೊಡ್ತಿದ್ದೀರಾ, ಎಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಡಬಲ್ ಚೆಕ್ ಇರಬೇಕು ನಿಮಗೆ. ಅದರ್ವೈಸ್ OTP ಇಸ್ ಎ ಕಾಮನ್ ಕ್ಲೇಚರ್, ಅದು ಕಾಮನ್ ನಾಮನ್ಕ್ಲೇಚರ್. ಅದು ನೀವು ಎಲ್ಲಿ ಬೇಕೋ ಬಳಸ್ಬೋದಿದೆ. ಆದರೆ ಆ ಯಾವ ಒಂದು ಪೋರ್ಟಲಿಂದ OTP ಬಂದಿರುತ್ತೆ, ಅದು ಆ ಒಂದು ಪೋರ್ಟಲಿನ ಆ ಒಂದು ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ಗೆ ಮಾತ್ರ ಅದು ಅನ್ವಯ ಆಗುವಂಥದ್ದು ಅರ್ಥ ಮಾಡ್ಕೋಬೇಕಿರುತ್ತೆ. ನಾವು ಈ ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾತಾಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್, ಎಲ್ಲದಕ್ಕೂ ಲೈಫ್ ಇನ್ಶೂರೆನ್ಸ್ ಇದೆ ಸರ್. ಸೈಬರ್ ಇನ್ಶೂರೆನ್ಸು ಕೂಡ ಕೇಳಿದ್ದೀವಿ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನು ಈ ಸೈಬರ್ ಇನ್ಶೂರೆನ್ಸ್ ಅಂದ್ರೆ ಏನು? ಇನ್ನ ಪ್ರೋಟೋಕಾಲ್ಸ್ ಯಾವುದು ಇದೆ ಸರ್, 2 ಕಂಪ್ನಿಗಳು ಕೊಡ್ತಿದ್ದಾರೆ. ಓಕೆ, ಪ್ರೋಟೋಕಾಲ್ ಅದು ಬೇರೆ ವಿಚಾರ ಇರ್ಬೋದು. 2 ಸ್ಪೆಸಿಫಿಕ್ ಕಂಪ್ನಿಗಳು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಆಫ್ ದೋಸ್ ಇನ್ಶೂರೆನ್ಸ್ ಕಂಪನೀಸ್, 2 ಕಂಪ್ನಿಗಳು ಕೊಡ್ತಿದ್ದಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಕೂಡ ಕೇವಲ 300 ಇಂದ 500 ರೂಪಾಯಿ ರೇಂಜಲ್ಲಿ ಹಿ ಕ್ಯಾನ್ ಸೆಕ್ಯೂರ್ ದ ಸೈಬರ್ ಇನ್ಶೂರೆನ್ಸ್. ಓಕೆ, ಅದು ನಾವು ಆನ್ಲೈನ್ ಶಾಪಿಂಗಲ್ಲಿ ಮಾಡಬೇಕಾದ್ರೆ ಮೋಸ ಹೋದರೆ ಇಷ್ಟು ಅಮೌಂಟ್ ತನಕ ನಂಗೆ ಸೆಕ್ಯೂರ್ ಆಗಬೇಕು ಅನ್ನೋದಕ್ಕೆ ಒಂದು ಪ್ರೀಮಿಯಂ ಕಟ್ಟಬೇಕಿರುತ್ತೆ. ನನ್ನ ಐಡೆಂಟಿಟಿ ಮಿಸ್ಯೂಸ್ ಆಗಿ ಏನೋ ಮೋಸ ಆಯಿತು ಅಂತ ಕೇಳಿದ್ರೆ ಅದು ಸೈಬರ್ ಡಿಫಮೇಷನ್ ಆಯಿತು ಅಂದರೆ ಅದಕ್ಕೊಂದು ಲಿಸ್ಟ್ ಇದೆ ಮೇಡಮ್. ನಿಮಗೆ ಯಾವ ಲಿಸ್ಟ್ ಪ್ರಕಾರ ನೀವು ಸೆಕ್ಯೂರ್ ಮಾಡ್ಕೋಬೇಕಿರುತ್ತೆ, ಅದು ಪಾಲಿಸಿ ತಗೋಬೋದು. ತುಂಬ ಜನ ಡಿಸ್ಕಸ್ ಮಾಡಿಲ್ಲ ಅದನ್ನು. ಇದು ಇಟ್ ಇಸ್ ಅ ಮ್ಯಾಟರ್ ವಿಚ್ ಇಸ್ ಬೀಯಿಂಗ್ ಕನ್ಸಿಡರ್ಡ್ ಒಂದು. ಬಟ್ ಹೇಗೆ ಅಂದರೆ ಮಿಷಿನ್ ಗನ್ ಬುಲೆಟ್ಸ್ ಬರೋದಕ್ಕೆ ಇನ್ಶೂರೆನ್ಸಾ, ಒಂದು ಗನ್ನಲ್ಲಿ ಶೂಟ್ ಮಾಡಿದ್ರೆ ಇನ್ಶೂರೆನ್ಸಾ ಅನ್ನೋ ಪ್ರಶ್ನೆ ಥರ ಇದೆ. ಲೈಕ್ ಹೆಲ್ತ್ ಇನ್ಶೂರೆನ್ಸ್ ತರ ಇಂಥ ಕಾಯಿಲೆಗಳಿಗೆ ಮಾತ್ರ ಈಗ ಸುಮ್ಮನೆ ಒಂದು ಬರುತ್ತೆ 36 ಲಕ್ಷ ನಿಂಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ. ಪಾಪ ಅವನು ಯಾವ ಕಷ್ಟದಲ್ಲಿ ಇರ್ತಾನೆ, ಅವ್ನು ಟಕ್ ಅಂತ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ. ಸಾರಿ, ಯುವರ್ ಲೋನ್ ಈಸ್ ನಾಟ್ ಸ್ಯಾಂಕ್ಷನ್ಡ್ ಅಂತ ಮೆಸೇಜ್ ಬರುತ್ತೆ, ಬಟ್ ಡೀಟೇಲ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ಥರ ಕೆಲಸ ಜನ ಮಾಡಬಾರ್ದು ಒಂದು. ಎರಡನೇ ಪ್ರಶ್ನೆ ಬರೋದು, ನಾವು ಎಲ್ಲಿಗೆ ಫುಡ್ ಆರ್ಡರ್ ಮಾಡಿದ್ದೀವಿ, ಎಲ್ಲಿಗೆ OTP ಬರುತ್ತೆ ಅನ್ನೋದು ಅಲರ್ಟ್ ಆಗಿರಬೇಕು. ಇಟ್ ವಿಲ್ ಆಲ್ ಹ್ಯಾಪನ್ ಇನ್ ಅ ಮ್ಯಾಟರ್ ಆಫ್ ಹಾಫ್ ಆನ್ ಅವರ್, 10 ಮಿನಿಟ್ಸ್, 20 ಮಿನಿಟ್ಸ್. ಇವತ್ತು ಸ್ವಿಗ್ಗಿ ಆ ಥರ ಮಾಡಿದ್ರೆ ನೀವು ಮಾಡಿ ಮುಗಿಸೋಷ್ಟರಲ್ಲಿ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಬಟ್ ಸಂಬಂಧ ಇಲ್ಲದೇ ಇರೋ OTP, ನಿಮ್ಮ ಸ್ಕ್ರೀನಲ್ಲಿ ಇಲ್ಲದೇ ಇರೋ ವೆಹಿಕಲ್ ನಂಬರ್ ಬಂದಾಗ OTP ಅವ್ನು ತಗೋತಾನೆ, ಬಟ್ ನಿಮ್ಮ ಸ್ಕ್ರೀನಲ್ಲಿರೋ ನಂಬರ್ ಬಂದಿರಲ್ಲ. ಸರ್, ಆ ಕಾರ್ ಇಲ್ಲ, ಈ ಕಾರ್ ಬಂದಿದೆ. ಆ ಥರ ತೊಂದರೆಗಳಾಗೋ ಸಾಧ್ಯತೆ ಇದೆ. ಇಟ್ ಈಸ್ ಅ ಕ್ವಶನ್ ಆಫ್ ನೆಸೆಸಿಟಿ ಇದ್ದಾಗ ಯೂಸ್ ಮಾಡಿ, ಹುಷಾರಾಗಿ ಯೂಸ್ ಮಾಡಿ. ಇನ್ಶೂರೆನ್ಸ್ ಪ್ರಶ್ನೆ, ಬ್ಯಾಂಕ್ ಮನಿ ಇನ್ಶೂರೆನ್ಸ್ಗೆ 5 ಲಕ್ಷ ಇದೆ, ಗೋಲ್ಡ್ಗೆ ಇನ್ಶೂರೆನ್ಸ್ ಇಲ್ಲ, ಕಂಪ್ಲೇಂಟೇ ಕೊಡಬೇಕು. ಬಟ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ ಕಡಿಮೆ. ಈಗ ಇವ್ರಿಗೇನೋ ಒಂದು ಮೆಸೇಜ್ ಬಂತು ಅಂದ್ರಲ್ಲ, ಅವನು 10 ನಿಮಿಷದಲ್ಲಿ 20 ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಟ್ಟಿರ್ತಾನೆ. ಅವನಿಗೆ ಬರೋ ದುಡ್ಡು ಬಂದುಬಿಟ್ಟಿರುತ್ತೆ. ಅವನೊಂದು 1,00,000 ಜನಕ್ಕೆ ಕಳಿಸಿರ್ತಾನೆ, 100 ಜನ ದುಡ್ಡು ಕಟ್ಟಿರ್ತಾರೆ, ಅವ್ನ ಕೆಲಸ ಆಗೋಯ್ತು. ಸಿಮ್ ಕಾರ್ಡ್ ಬಿಸಾಕ್ತಾನೆ, ಇನ್ನೊಂದು ಆಫೀಸ್ಗೆ ಹೋಗ್ತಾನೆ, ಇನ್ನೊಂದು ಆಫೀಸ್ ಬಾಡಿಗೆ ತೊಗೋತಾನೆ, ಇನ್ನೊಂದು ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಇದು ನಿರಂತರ ಪ್ರಕ್ರಿಯೆ. ಓಕೆ, ಬರ್ತೀನಿ. 4 ಜನರ ಹತ್ರ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್.